ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಚಾನಲ್. ಈ ದಿನ 10ನೇ ತರಗತಿಯ ಮಾಡೆಲ್ ಪೇಪರ್ನ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ ಪೇಪರ್ನ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಇದು ಎರಡನೇ ಮಾಡೆಲ್ ಪೇಪರ್. ಇದು ಆ ಕೊನೆಯ ತರಗತಿಯಲ್ಲಿ ಒಂದು ಮಾಡೆಲ್ ಪೇಪರ್ನ ನಾವು ಆಲ್ರೆಡಿ ಮಾಡಿದ್ವಿ. ಇವಾಗ ಎರಡನೇ ಮಾಡೆಲ್ ಪೇಪರ್ನ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ನೋಡಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಈ ಬಹುಪದೋಕ್ತಿಯ ಶೂನ್ಯತೆಗಳು, ಅದೇ ಅದರ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದರ ಶೂನ್ಯತೆಗಳನ್ನು ಕಂಡುಹಿಡಿಬೇಕಂತಂದರೆ ನಾವೇನು ಮಾಡಬೇಕಂದ್ರೆ ಫಸ್ಟ್ ಅದು ಫ್ಯಾಕ್ಟ್ರೈಸೇಷನ್ ಮಾಡ್ತಾ ಹೋಗ್ಬೇಕಂದ್ರೆ ಅಪವರ್ತನ ವಿಧಾನದಲ್ಲಿ ಮಾಡ್ತಾ ಹೋಗ್ಬೇಕು. ಹೇಗೆ ಅಪವರ್ತನ ವಿಧಾನ ಮಾಡಬೇಕಂದ್ರೆ ನಾನು ತೋರಿಸ್ತೀನಿ ನೋಡಿ. ಅದು ಫಸ್ಟ್ ಏನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಅಂತ ಕೊಟ್ಟಿದ್ದಾರೆ. ಈ ಮೊದಲನೇ ಟರ್ಮ್ ಮತ್ತು ಕೊನೆಯ ಟರ್ಮ್ನ ಮಲ್ಟಿಪ್ಲಿಕೇಷನ್ ಮಾಡಬೇಕು. ಮೈನಸ್ 6x ಸ್ಕ್ವೇರ್ ಆಗುತ್ತೆ. ಇದನ್ನು ಎರಡು ಪದಗಳಾಗಿ ಬರಿತಾ ಹೋಗಬೇಕು. ಹೆಂಗೆ, 3 × 3 2 6 ಅಂತ ಇರ್ತೀವಿ. ಎಕ್ಸ್ ಅಂತ ತೊಗೊಳ್ಳೋಣ. ಇಲ್ಲಿ ನೋಡಿ, ಮಧ್ಯದ ಟರ್ಮ್ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕೋಣ, ಇಲ್ಲಿ ಪ್ಲಸ್ ಹಾಕೋಣ. ಇವಾಗ ಇದರದ್ದು ನೀವು ಇವೆಲ್ಲ ಫ್ಯಾಕ್ಟ್ರೈಸೇಷನ್ ಅಥವಾ ಅಪವರ್ತನ ಮಾಡೋದು ಬೇಕಿಲ್ಲ, ಡೈರೆಕ್ಟಾಗಿ ಆನ್ಸರ್ ಇಲ್ಲೇ ಬರಿಬೋದು. ಎಕ್ಸ್ = ಇಲ್ಲಿ ಮೈನಸ್ ಇರೋದ್ರಿಂದ +3 ಆಗುತ್ತೆ, ಮತ್ತು ಎಕ್ಸ್ = ಇಲ್ಲಿ ಪ್ಲಸ್ ಇರೋದ್ರಿಂದ ಮೈನಸ್ ಆಗುತ್ತೆ. ಅಂದರೆ +3 -2 ಇದು ಸರಿಯಾದ ಉತ್ತರ ಆಗಿರ್ತದೆ. ಅಂದರೆ +3 -2 ಎಲ್ಲಿದೆ ಅದು ಆನ್ಸರು, ಅಂದರೆ ಬಿ ಆನ್ಸರ್ ಸರಿಯಾಗಿ ಇರ್ತಕ್ಕಂಥದ್ದಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಜೋಡಿ ರೇಖಾತ್ಮಕ ಸಮೀಕರಣವು ಅಸ್ಥಿರವೆಂದು ಕರೆಯಲ್ಪಡಬೇಕಾದರೆ ಅದಕ್ಕೆ ಎಷ್ಟು ಪರಿಹಾರಗಳು ಇರಬೇಕು ಅಂತ ಕೇಳಿದ್ದಾರೆ. ಇದು ನೋಡಿ, ಅಸ್ಥಿರ ಅಂತ ಕರೆದರೆ ಎಷ್ಟು ಪರಿಹಾರಗಳನ್ನು ಹೊಂದಿರ್ತದೆ ಅಂತ ಹೇಳಿದರೆ, ಅದಕ್ಕೆ ಯಾವುದೇ ಪರಿಹಾರನ ಹೊಂದಿಲ್ಲ. ಯಾವುದೇ ಪರಿಹಾರನ ಹೊಂದಿಲ್ಲ ಅಂದರೆ ಏನರ್ಥ, 0 ಪರಿಹಾರ ಅಂತಲೇ ಹೇಳ್ಬೋದು. ಯಾವುದೇ ಪರಿಹಾರನ ಹೊಂದಿಲ್ಲ ಅಂದರೆ ಆ ರೇಖೆಗಳು ಅಸ್ಥಿರವಾಗಿರ್ತವೆ ಅಂತ ಹೇಳ್ಬೋದು. ಮೂರನೇ ಕ್ವಶನ್, ax² + bx + c = 0 ಈ ವರ್ಗ ಸಮೀಕರಣದ ಶೋಧಕವು ಅಂತ ಕೇಳಿದ್ದಾರೆ. ಶೋಧಕ ಅಂದರೆ ನಾವು ಇಂಗ್ಲೀಷಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ಇರ್ತಾ ಹೋಗ್ತೀವಿ. ಡಿಸ್ಕ್ರಿಮಿನೆಂಟ್ ವಿ ಹ್ಯಾವ್ ಟು ಸೇ ಡಿಸ್ಕ್ರಿಮಿನೆಂಟ್ ಅಂದರೆ ಡೆಲ್ಟಾ ಅಂತ ಇರ್ತೀವಿ. ಡೆಲ್ಟಾ = b² - 4ac ಇದು ಆನ್ಸರ್. ಯಾವುದರಲ್ಲಿದೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಅಂತಕ್ಕಂಥದ್ದು ಏನಾಗಿದೆ, ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂಕ್ತವಾದ ಸೂತ್ರ ಅಂತ ಹೇಳಿದರೆ, ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು ಫಾರ್ಮುಲಾ ನೋಡಿ. ಫಾರ್ಮುಲಾ ಗೊತ್ತಿರೋದನ್ನು ಬರೆದ್ಬಿಡೋಣ ಫಸ್ಟ್. Sn = n ಫಾರ್ ಇದು n/2 ಆಫ್ 2a + n - 1 × d. ಹೌದಾ, ಇದೇ ಸೂತ್ರ. ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ನೋಡೋಣ ಇದು ಯಾವುದು ಕರೆಕ್ಟ್ ಆಗಿದೆ. n/2 ಆಫ್ 2a + n - 1 × d ಅಂದರೆ ಬಿ ಆನ್ಸರ್ ಏನಾಗಿದೆ, ಸರಿಯಾಗಿರ್ತಕ್ಕಂಥದ್ದು. ಹೌದಾ, ಬಿ ಆನ್ಸರ್ ಕರೆಕ್ಟ್ ಆಗಿದೆ. ಯಾಕೆ ಇಲ್ಲಿ ಬೇರೆ ಯಾವ ಬರಲ್ಲ ಅಂತಕ್ಕಂಥದ್ದು ನೀವು ಅದನ್ನು ನೋಡ್ರಿ ಗೊತ್ತಾಗ್ಬಿಡುತ್ತೆ. ಹೌದಾ, ನೆಕ್ಸ್ಟ್ ಕ್ವಶನ್ ನೋಡಿ, ಭಾಳ ಸರ್ತಿ ಈ ಕ್ವಶನ್ ರಿಪೀಟ್ ಆಗ್ತಾನೇ ಇದೆ. ಕ್ವಶನ್ ನಂಬರ್ 5 ಇದೆಯಲ್ಲ, ತುಂಬ ಸರ್ತಿ ರಿಪೀಟ್ ಆಗಿದೆ. ಅದಕ್ಕೆ ಇದನ್ನು ಗಮನ ಇಟ್ಟು ಕೇಳ್ತಾ ಹೋಗಬೇಕು. ಎಕ್ಸ್ ಅಕ್ಷದಿಂದ ಪಿ ಆಫ್ 2,3 ಬಿಂದುವಿಗೆ ಇರುವ ದೂರ ಎಷ್ಟು ಅಂತ ಕೇಳಿದೆ. ಇಲ್ಲಿ ಎಕ್ಸ್ ಅಕ್ಷ ಅಂತಕ್ಕಂಥದ್ದು ಕೇಳಿರೋದ್ರಿಂದ ನೀವೇನು ಮಾಡಬೇಕು, ವೈ ವ್ಯಾಲ್ಯೂನ ಹೇಳ್ತಾ ಹೋಗಬೇಕು. ವೈ ವ್ಯಾಲ್ಯೂ ಎಷ್ಟಿದೆ, 3 ಇರೋದ್ರಿಂದ ಆನ್ಸರ್ ಎಷ್ಟಾಗುತ್ತೆ, 3 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಮಧ್ಯಾಂಕ, ಬಹುಲಕ ಮತ್ತು ಸರಾಸರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಗೊತ್ತಿದೆ ಮಧ್ಯಾಂಕ ಮತ್ತು ಸರಾಸರಿಗೆ ಸಂಬಂಧಪಟ್ಟಿರೋ ಯಾವುದು ಸರಿಯಾಗಿದೆ ಅಂದರೆ ನಮಗೆ 3 ಮಧ್ಯಾಂಕ ಈಕ್ವಲ್ಸ್ ಬಹುಲಕ +2 ಸರಾಸರಿ ಅಂತಿದೆ. ಇವರೇನು ಮಾಡಿದ್ದಾರೆ, ಬಹುಲಕ = 3 ಮಧ್ಯಾಂಕ -2 ಸರಾಸರಿ ಇರೋದ್ರಿಂದ ಈ ಆನ್ಸರ್ ಸರಿಯಾಗಿದೆ. ಇದೇ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇವುಗಳಲ್ಲಿ ಯಾವುದೋ ಒಂದು ಘಟನೆಯ ಸಂಭವನೀಯತೆ ಆಗಲು ಸಾಧ್ಯವಿಲ್ಲ ಅಂತ. ಇಲ್ಲಿ ಯಾವುದೋ ಒಂದು ಘಟನೆ ಇದೆ, ಅದು ಸಂಭವನೀಯತೆಗೆ ಆಗಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದು ಸಂಭವನೀಯತೆ ಆಗಲು ಸಾಧ್ಯವಿಲ್ಲ ಅಂದರೆ ಯಾವುದು ಆಗುತ್ತೆ ಅಂತಕ್ಕಂಥದ್ದು. ಇದು ನೋಡಿ, ಯಾವುದಾಗುತ್ತೆ ಅಂದರೆ ಇದು ಸಾಧ್ಯವೇ ಇಲ್ಲ. ಯಾಕೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೇಳ್ತಿದ್ದೀವಿ ಅಂದರೆ, ಉದಾಹರಣೆಗೆ ಅದನ್ನು ನಾವು ಇದು ದಶಮಾಂಶ ರೂಪದಲ್ಲಿದೆ, ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ, ಫ್ರ್ಯಾಕ್ಷನಲ್ಲಿ ಏನನ್ನು ಬರೆದ್ರೆ ನಾವು ವಿ ಕ್ಯಾನ್ ರೈಟ್ 104 104/10 ಆಗುತ್ತೆ. 10 ಇದೆ, 104 ನಾವು ಆಯ್ಕೆ ಮಾಡಬೇಕಂದ್ರೆ ಅದು ಸಾಧ್ಯವಿಲ್ಲದ ಘಟನೆಯಾಗಿದೆ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಲಂಬಕೋನ ತ್ರಿಭುಜವನ್ನು ಅದರ ಎತ್ತರದ ಸುತ್ತ ತಿರುಗಿಸಿದಾಗ ಉಂಟಾಗುವ ಘನಾಕೃತಿ ಅಂತ. ಎತ್ತರದ ಸುತ್ತ ತಿರುಗಿಸಿದಾಗ ಒಂದು ಲಂಬಕೋನ ತ್ರಿಭುಜವನ್ನು ತೊಗೊಳ್ಬೇಕು. ಇವಾಗ ನೋಡಿ, ಲಂಬಕೋನ ತ್ರಿಭುಜ ಅಂತ ತೊಗೊಳ್ತೀವಿ. ಇದು ಲಂಬಕೋನ ತ್ರಿಭುಜ ಅಂತ ತೊಗೊಂಡಾಗ ಇದರ ಎತ್ತರ ಅಂದರೆ ಇದೆ ತೊಗೊಂಡಿವಿ. ಈ ಎತ್ತರವನ್ನು ತೊಗೊಂಡು ನಾವು ಹಿಂಗೆ ತಿರುಗಿಸ್ತಾ ಹೋದರೆ ಏನಾಗುತ್ತೆ, ಅದು ಮತ್ತೊಂದು ಒಂದು ಘನಾಕೃತಿ ಬರ್ತದೆ. ಆ ಘನಾಕೃತಿ ಹೇಗಾಗಿರುತ್ತೆ ಅದು ಗೊತ್ತಾಯ್ತಲ್ವ. ಎಸ್, ಕರೆಕ್ಟ್ ಆನ್ಸರ್ ಯಾವುದು, ಶಂಕು ಆಗುತ್ತೆ. ಶಂಕು ಅಂತ ಇರ್ತೀವಿ. ಇದನ್ನು ಇಂಗ್ಲೀಷಲ್ಲಿ ಕೋನ್ ಅಂತ ಇರ್ತಾ ಹೋಗ್ತೀವಿ.
ನೋಡಿ ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಇದು ಒಂದು ಅಂಕಕ್ಕೆ ಸಂಬಂಧಪಟ್ಟಿರೋ ಅಂಕಗಣಿತದ ಮೂಲ ಪ್ರಮೇಯವನ್ನು ಬರೆಯಿರಿ. ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಕರಿತಾ ಹೋಗ್ತೀವಿ. ಅದನ್ನು ಏನಂತ ಕರಿತೀವಿ, ಎವ್ರಿ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರಿತಾ ಹೋಗ್ತೀವಿ. ನಾವು ಫ್ಯಾಕ್ಟರ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತಕ್ಕಂಥದ್ದು ಇದು ಸೂತ್ರ, ಇದು ಪ್ರಮೇಯ ಇದೆ. ನೀವು ಅದನ್ನು ಹೇಳಿಕೆಯನ್ನು ಚೆನ್ನಾಗಿ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ಅಂದರೆ ಯಾವುದೇ ಒಂದು ಬಹುಪದೋಕ್ತಿ ಇದೆ ಡಿಗ್ರಿಯನ್ನು ಬರೆಯಿರಿ ಅಂದರೆ ಆ ಚರಾಕ್ಷರ ಅಥವಾ ವೇರಿಯೇಬಲ್ ಅಂತ ಇರ್ತೀವಿ ಇಂಗ್ಲೀಷಲ್ಲಿ, ಅದರ ಹೈಯೆಸ್ಟ್ ಎಷ್ಟಿದೆ ಅಂತ ನೋಡಬೇಕು. 3 ಇರೋದ್ರಿಂದ ಅದು ಏನಾಗುತ್ತೆ, ಆನ್ಸರ್ ಏನಾಗುತ್ತೆ, ನಾವು 3 ಅಂತ ಬರೀಬೋದು. ಹೌದಾ? ಓಕೆ, ನೆಕ್ಸ್ಟ್ ಕೆನ ಯಾವ ಬೆಲೆಗೆ 4x + 6y = 9 ಮತ್ತು 2x + ky = 11 ಜೋಡಿ ಸಮೀಕರಣಕ್ಕೆ ಪರಿಹಾರಗಳು ಇಲ್ಲ ಅಂತಕ್ಕಂಥದ್ದು ಕೇಳಿದ್ದಾರೆ. ಅಂದರೆ ಪ್ಯಾರಲಲ್ ಲೈನ್ಸ್ ಅಂತ ಇರ್ತದೆ. ಪರಿಹಾರ ಇಲ್ಲ ಅಂದರೆ ಪ್ಯಾರಲಲ್ ಲೈನ್ಸ್. ಅವಾಗ ನಾವು ಏನು ಮಾಡಬೇಕು, ಸಮಾಂತರ ಸರಳ ರೇಖೆಗಳು ಅಂತ ಕರಿತೀವಿ. ಸಮಾಂತರ ರೇಖೆಗಳು ಅಂತಕ್ಕಂಥ ಸಮಾಂತರ ರೇಖೆಗಳು ಅಂತ ತಕ್ಷಣ ನಮಗೆ ಕಂಡೀಷನ್ ಗೊತ್ತಾಗಬೇಕು. a1/a2 = b1/b2 ಈಸ್ ನಾಟ್ ಈಕ್ವಲ್ ಟು ದಿ c1/c2 ಅಂತಿದೆ. ಇವಾಗ ಇದರಲ್ಲಿ ಇಷ್ಟನ್ನು ಮಾತ್ರ ತೊಗೊಳ್ಳೋಣ ನಾವು. a1/a2 = b1/b2 ಅಷ್ಟನ್ನು ಮಾತ್ರ ತೊಗೊತೀನಿ ನಾನು. 4/2 ಆಗುತ್ತೆ. 2 = 6/k ಅಂತ ಆಗುತ್ತೆ. ಇಲ್ಲಿ ನೋಡಿ ಕೆನ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. 4k = 6 × 2 ಆಗುತ್ತೆ. k = 6 × 2/4 ಆಗುತ್ತೆ. 2ರಿಂದ ಬಾಕ್ಸ್ 2 1 2 2 ಮತ್ತು 2 1 2 3 ಅಂದರೆ k = ಏನಾಯಿತು, 3 ಸರಿಯಾದ ಉತ್ತರ ಆಗಿರುತ್ತೆ. ಇದು 3 ಸರಿಯಾದ ಉತ್ತರ. ನೆಕ್ಸ್ಟ್, ಒಂದು ಚೌಕವು ಒಂದು ಆಯತಕ್ಕೆ ಸಮರೂಪವಾಗಿಲ್ಲ ಏಕೆ ಅಂತಕ್ಕಂಥ ಕೇಳಿದೆ. ನೋಡಿ, ಚೌಕ ಮತ್ತು ಆಯತ ಅಂತ ಕೇಳಿದರೆ ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ ಅಂತ ಕರಿತಾ ಹೋಗ್ತೀವಿ. ಸ್ಕ್ವೇರ್ ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ, ಇದು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಡಯಾಗ್ರಾಮಲ್ಲಿ ನೋಡಿದರೆ ನಮಗೆ ಅರ್ಥ ಆಗ್ಬಿಡುತ್ತೆ. ಈಸಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಹೇಗೆ, ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಆಯಿತು, ಹೌದಾ? ಇದು ರೆಕ್ಟ್ಯಾಂಗಲ್ ಅಂತ ಇರ್ತಾ ಹೋಗ್ತೀವಿ. ಇವೆರಡು ನೋಡಿ ಕೋನಗಳು ಸಮವಾಗಿರ್ಬೋದು, ಆದರೆ ಅದು ಬಾಹುಗಳು ಸಮವಾಗಿಲ್ಲ. ಬಾಹುಗಳು ಏನಾಗಿದ್ದಾವೆ, ಬೇರೆ ಬೇರೆ ಆಗಿರ್ತಕ್ಕಂಥ ಇದ್ದಾವೆ, ಹೌದಾ? ಬಾಹುಗಳು ಸಮವಾಗಿಲ್ಲ, ಅದಕ್ಕೆ ಅದು ಒಂದು ಸಮರೂಪಿ ಆಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ಬೋದು. ಮತ್ತು ತೇಲ್ಸ್ನ ಪ್ರಮೇಯದ ಹೇಳಿಕೆಯನ್ನು ಬರೀರಿ. ಭಾಳ ಸರ್ತಿ ಕೇಳ್ತಾರೆ. ತೇಲ್ಸ್ನ ಪ್ರಮೇಯ ಹೇಳಿಕೆ ತುಂಬ ಇಂಪಾರ್ಟೆಂಟು, ಕಲೀಲೇಬೇಕು. ತೇಲ್ಸ್ನ ಪ್ರಮೇಯವನ್ನು ಹೇಳಿಕೆಯನ್ನು ಬರಿತಾ ಹೋಗಿ. ಥಿಯರಮಲ್ಲಿ ತುಂಬ ಇಂಪಾರ್ಟೆಂಟ್. ಥಿಯರಮ್ನು ಸಹ ಕಲೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 10 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೇಳಿದರೆ 10 ಸೆಂಟಿಮೀಟರ್ ಅಂದರೆ ಅಲ್ಲಿ ವೃತ್ತವನ್ನು ಕೊಟ್ಟಿದ್ದಾರೆ. 10 ಸೆಂಟಿಮೀಟರ್ ಅಂತ ಹೇಳಿರೋದ್ರಿಂದ ನೋಡಿ 10 ಸೆಂಟಿಮೀಟರ್ ಐ ವಿಲ್ ಟೇಕ್ ಲೈಕ್ ದಿಸ್. ಇವಾಗ ನೋಡಿ ಇದನ್ನು ವೃತ್ತವನ್ನು ತೊಗೊಂಡ್ರೆ 10 ಸೆಂಟಿಮೀಟರ್ ಇಲ್ಲಿ ತ್ರಿಜ್ಯ ಅಂತ ಕೊಟ್ಟಿದ್ದಾರೆ. 10 ಸೆಂಟಿಮೀಟರ್ ಇದು. ಆ 10 ಸೆಂಟಿಮೀಟರ್ ಅಂದರೆ ಏರಿಯಾ ಕಂಡುಹಿಡಿಯ. ಅಂದರೆ ಏರಿಯಾ ಅಂದರೆ ವಿಸ್ತೀರ್ಣ ಹೇಗೆ ಕಂಡುಹಿಡಿತೀಯ? ಏರಿಯಾ ವಿಸ್ತೀರ್ಣ ಫಾರ್ಮುಲಾ ಏನು? πr². ಪೈ ಅಂದರೆ ಎಷ್ಟು? 22/7 × r ಅಂದರೆ ಎಷ್ಟು? 10 × 10. ಹೌದಾ? ಇದನ್ನು ಭಾಗಿಸ್ತಾ ಹೋದರೆ 3.14 ಅಂತ ತೊಗೊತೀನಿ ನಾನು. ಇದನ್ನು ಗುಣಿಸ್ತಾ ಹೋಗಿ 100 ಆಗುತ್ತೆ. ಅವಾಗ 314 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. 314 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಅಲ್ಲಿ ಸೈನ್ ತೀಟ ನೋಡಿ, ಸೈನ್ ತೀಟ = ಕಾಸ್ ತೀಟ ಆದರೆ ತೀಟಾದ ಬೆಲೆ ಎಷ್ಟು? ಅವೆರಡು ಈಕ್ವಲ್ ಆಗಿರಬೇಕು. ಆವಾಗ ತೀಟ ಯಾವ ಬೆಲೆಗೆ ಅದು ಈಕ್ವಲ್ ಆಗಿರುತ್ತೆ ಅಂತ ನೋಡಿ. ತೀಟ = ನಾವೇನು ಬರಿಬೋದು ಅಂದರೆ 45 ಡಿಗ್ರಿ ಇದ್ದರೆ ಮಾತ್ರ ಈಕ್ವಲ್ ಆಗಿರುತ್ತೆ. ಯಾಕೆ 45 ಡಿಗ್ರಿ ಇದ್ದರೆ ಮಾತ್ರ ಈಕ್ವಲ್ ಆಗುತ್ತೆ? ಸೈನ್ 45 ಎಷ್ಟು? ಸೈನ್ 45 ಏನಾಗುತ್ತೆ? 1/√2 ಆಗುತ್ತೆ. ಕಾಸ್ 45 ಎಷ್ಟು? 1/√2. ಆವಾಗ ಅವೆರಡು ಈಕ್ವಲ್ ಆಗೋಕ್ಕೆ ಚಾನ್ಸಸ್ ಇದೆ. ಓಕೆನಾ? ನೋಡಿ ಇದೇನಾಗುತ್ತೆ, ಈ ಎಲ್ಲವೂ ಸಹ ನಿಮಗೆ 1 ಅಂಕದ ಪ್ರಶ್ನೆಗಳು. ಇದಾದಮೇಲೆ ಮತ್ತೆ ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತವೆ. ಈ 2 ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಮತ್ತೊಂದು ಕ್ಲಾಸಲ್ಲಿ ಏನು ಮಾಡ್ತೀನಿ, 2 ಮತ್ತು 3 ಅಂಕದ ಪ್ರಶ್ನೆಗಳನ್ನು ಮಾತ್ರ ಡಿಸ್ಕಷನ್ ಮಾಡ್ತೀನಿ. ಆವಾಗ ತುಂಬ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ, ಉದಾಹರಣೆಗೆ √3 ಇದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಎಂದು ಸಾಧಿಸಿ. ತುಂಬ ಸರ್ತಿ ಕೇಳಿರ್ತಕ್ಕಂಥದ್ದು 100% ಈ ಕ್ವಶನ್ ಬಂದೇ ಬರ್ತದೆ. ನೀವು ಇದನ್ನು ಕಲೀಲೇಬೇಕು. √3 ಇರ್ಬೋದು, √4 ಇರ್ಬೋದು, √4 ಕೊಡಲ್ಲ ಸಾರಿ, √2 3 2 ಅಥವಾ 5 7 ಆ ಥರ ಕೊಡ್ತಾರೆ. ಅದನ್ನು ಕಲೀರಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 10 ಮತ್ತು 18ರ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡಿ, ಭಾಳ ಸರ್ತಿ ಕನ್ಫ್ಯೂಸ್ ಆಗೋದೇನೆಂದರೆ ಅತಿ ಚಿಕ್ಕ ಸಂಖ್ಯೆ, ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದನ್ನು ಅತಿ ಚಿಕ್ಕ ಸಂಖ್ಯೆ ಅನ್ನೋದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ LCM ಕಂಡುಹಿಡಿಯೋದು. LCM ಆಫ್ 10, 18ಕ್ಕೆ LCM ಕಂಡುಹಿಡಿದ್ರೆ ಮುಗೀತು. ಹೌದಾ?
ಇಲ್ಲಿ ನೋಡಿ ಮಾಸಹ ಅಂತ ಹೇಳಿದರೆ ಮಾಸಹ ಕಂಡುಹಿಡಿಯೋದು ಇದನ್ನು ಲಾಸಹ ಅಂತ ಕರಿತಾ ಹೋಗ್ತೀವಿ. ಇದು ಲಾಸಹ ಆಗುತ್ತೆ. ಇಲ್ಲಿ ಮಾಸಹ ಅಂದರೆ ಏನು, ಮಹತ್ತರ ಸಾಮಾನ್ಯ ಅಪವರ್ತನ ಅಂದರೆ ಅತಿ ದೊಡ್ಡ ಸಂಖ್ಯೆ ಅಂತಲೇ ಹೇಳ್ಬೋದು. ಇವು ಎರಡರಲ್ಲಿ ಕಂಡುಹಿಡಿದ್ರೆ ಆಯಿತು. ಯಾವ ರೀತಿಯಾಗಿ ಗೊತ್ತಿದೆ ನಿಮಗೆ, ನೀವು ಅದನ್ನು ಡಿವೈಡ್ ಮಾಡಿ ಕಾಮನ್ ಇರೋ ಮಾತ್ರ ಬರೀಬೇಕಾಗುತ್ತೆ. ಹೌದಾ. ನೆಕ್ಸ್ಟ್ 6,1 ಮತ್ತು 4,9 ಬಿಂದುಗಳನ್ನು ಜೋಡಿಸುವ ರೇಖಾಖಂಡದ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ ಅಂತ. ನಾವು ಮಧ್ಯಬಿಂದುವನ್ನು ಸೂತ್ರವನ್ನು ಉಪಯೋಗಿಸ್ಕೊಬೇಕು. ಮಧ್ಯಬಿಂದುವಿನ ಸೂತ್ರ ಏನಾಗುತ್ತೆ, ಈಕ್ವಲ್ಸ್ನ ಡೈರೆಕ್ಟಾಗಿ ಬರೀತಿದ್ದೀನಿ. x1 ಪ್ಲಸ್ x2 ಡಿವೈಡ್ ಬೈ 2 y1 ಪ್ಲಸ್ y2 ಡಿವೈಡ್ ಬೈ 2 ಈ ಸೂತ್ರವನ್ನು ಹಾಕ್ಕೊಂಡು ನಾವು ಮಾಡಿದರೆ ಬರುತ್ತೆ. ಇದನ್ನು x1 ಅಂತ ತೊಗೊಳ್ಳಿ, ಇದು y1 ಆಗುತ್ತೆ, ಇದು x2 ಆಗುತ್ತೆ, ಇದು y2 ಆಗುತ್ತೆ. ಆ ಬೆಲೆಗಳನ್ನು ಅದನ್ನು ಆದೇಶಿಸಿ ನೀವು ಆನ್ಸರ್ ಪಡ್ಕೊತೀರಾ. ಮತ್ತು ಇನ್ನೊಂದು ಕ್ವಶನ್ ನೋಡಿ, ತುಂಬ ಇಂಪಾರ್ಟೆಂಟು. ಶೂನ್ಯತೆಗಳು 3 ಮತ್ತು 2 ಇರುವ ವರ್ಗ ಸಮೀಕರಣವನ್ನು ಕಂಡುಹಿಡಿಯಿರಿ. ಇದು ತುಂಬ ಜನ ಭಾಳಷ್ಟು ಕನ್ಫ್ಯೂಸ್ ಆಗುತ್ತೆ. ಯಾಕೆಂದರೆ ವರ್ಗ ಸಮೀಕರಣ ಮೊತ್ತ ಮತ್ತು ಅವೇನು ಕೊಟ್ಟಿಲ್ಲ, ಇಲ್ಲಿ ಮೊತ್ತ ಮತ್ತು ಗುಣಲಬ್ಧ ಅನ್ನೋದು ಕೊಟ್ಟಿಲ್ಲ. ಶೂನ್ಯತೆಗಳು ಅಂತ ಕರೀತೆ, ಪರಿಹಾರ ಅಂತ ಕರಿಬೋದು, ನಾವು ಸೊಲ್ಯೂಷನ್ಸ್ ಅಂತ ಕರಿಬೋದು, ಝೀರೋಸ್ ಅಂತ ಕರಿಬೋದು. ಅದಕ್ಕೆ ಇದನ್ನು ನಾನೇನು ಮಾಡ್ತೀನಿ, x ಮತ್ತು ಆಲ್ಫಾ ಮತ್ತು ಬೀಟಾ ಅಂತಕ್ಕಂಥದ್ದು ಆಗಿರುತ್ತೆ. ಇದು ಆ ರೀತಿಯಾಗಿ ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರೀತೀನಿ ನೋಡಿ. ಇವಾಗ x ಅಂದರೆ ಆಲ್ಫಾ 3 ಅಂತ ತೊಗೊಳ್ಳೋಣ, ಬೀಟಾ ಎಷ್ಟಾಗುತ್ತೆ, 2 ಆಗುತ್ತೆ. ಅವಾಗ ಆಲ್ಫಾ ಪ್ಲಸ್ ಬೀಟಾ ಫಸ್ಟ್ ಸಮ್ ಮಾಡ್ತಾ ಹೋಗೋಣ, ಅಂದರೆ ಕೂಡ್ತಾ ಹೋಗಬೇಕು. ಅದನ್ನು 3 + 2 ಎಷ್ಟಾಗುತ್ತೆ, ಮೊತ್ತ ಅಂತ ಇರ್ತೀವಿ, 5 ಆಗುತ್ತೆ. ಗುಣಲಬ್ಧ ಮಾಡೋಣ, ಆಲ್ಫಾ ಇಂಟು ಬೀಟಾ 3 × 2 ಅಂತ ತೊಗೊಳ್ಳೋಣ, 6 ಆಗುತ್ತೆ. ಹೌದಾ. ಹಾಗಾದರೆ ಸಮೀಕರಣವನ್ನು ಹೇಗೆ ಬರೀಬೇಕು, ನಿಮಗೆ ಸಮೀಕರಣವನ್ನು ಬರೀಬೇಕಾದ್ರೆ ಒಂದು ಮೆಥಡ್ ಇದೆ, ತುಂಬ ಈಸಿ ಇರ್ತಕ್ಕಂಥದ್ದು. ಇದು ಫಾರ್ಮುಲಾ x² ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ = 0. ಈ ಸಮೀಕರಣವನ್ನು ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಪಡಿಬೋದು. ಇವಾಗ x² ಬರಿತೀನಿ, ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟಿದೆ, 5 ಇದೆ, 5x ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ ಎಷ್ಟಿದೆ, 6 = 0. ಇದು ವರ್ಗ ಸಮೀಕರಣ ಆಗುತ್ತೆ. ನೋಡಿ, ಸಮ್ಮು ಮತ್ತು ಪ್ರಾಡಕ್ಟ್ ಕೊಟ್ಟಿಲ್ಲ, ಕನ್ಫ್ಯೂಸ್ ಆಗಬೇಡಿ. ನೀವು ಲಾಸ್ಟಲ್ಲೂ ಸಹ ಹಾಗೆ ಬಂದಿತ್ತು ಪೇಪರಲ್ಲಿ, ಮಿಡ್ ಟರ್ಮಲ್ಲಿ. ನೀವು ತುಂಬ ಜನ ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಆ ಥರ ಮಾಡ್ಕೊಂಬಿಡಿ. ಓಕೆ. ನೆಕ್ಸ್ಟ್ ನೋಡಿ, ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿ. ಶೂನ್ಯತೆಗಳು ಅಂತ ಕಂಡುಹಿಡಿದ ತಕ್ಷಣ ನಾವು ಅದು ಎಕ್ಸ್ ಮತ್ತು ಎಕ್ಸ್ ವ್ಯಾಲ್ಯೂ 2 ಬರ್ತವೆ, ಎರಡನ್ನ ಕಂಡುಹಿಡಬೇಕು. x² ಪ್ಲಸ್ ನೋಡಿ ನೆಕ್ಸ್ಟ್ ಯಾವುದಿದೆ ಅದೇ ಹೇಳ್ತಿದ್ದೀನಿ, x² ಪ್ಲಸ್ 9x ಪ್ಲಸ್ 20 ಅಂದರೆ 20 ಅಂತ ಕೊಟ್ಟಿದ್ದಾರೆ. ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಅವಾಗ ಏನು ಬರುತ್ತೆ, 20x² ಆಗುತ್ತೆ. ಅದು 2 ಪದಗಳನ್ನಾಗಿ ಬರೀಬೇಕು. ಯಾವುದು ಬರುತ್ತೆ, 5 × 4, 5 × 4 20 ಆಗುತ್ತೆ, x ಕರೆಕ್ಟಾ. ಇವಾಗ ಅವೆರಡೂ ನೋಡಿ ಎಲ್ಲ ಪ್ಲಸ್ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಇಲ್ಲ, ಡೈರೆಕ್ಟಾಗಿ ಬರೀಬೋದು. ಇವಾಗ x² ಪ್ಲಸ್ 5x ಪ್ಲಸ್ 4x ಪ್ಲಸ್ 20 = 0 ಅಂತ ತೊಗೊಳ್ಳೋಣ. ಇವಾಗ ಇವೆರಡಲ್ಲಿ ಏನು ಕಾಮನ್ ತೆಗಿತೀವಿ, x ಕಾಮನ್ ತೆಗಿ, x ಪ್ಲಸ್ 5 ಆಗುತ್ತೆ, ಪ್ಲಸ್ ಇಲ್ಲಿ 4 ಕಾಮನ್ ತೆಗಿ, x ಪ್ಲಸ್ 5 ಆಗುತ್ತೆ. ಹೌದಾ, = 0. ಇದನ್ನು x ಪ್ಲಸ್ 5 ಆಫ್ x ಪ್ಲಸ್ 4 = 0 ಆಗುತ್ತೆ. ಹಾಗಾದರೆ ಎಕ್ಸ್ನ ಬೆಲೆ ಏನಾಗುತ್ತೆ, ಪ್ಲಸ್ ಇರೋದು -5 ಆಗುತ್ತೆ. ಮತ್ತು ಇನ್ನೊಂದು ಬೆಲೆ ಏನಾಗುತ್ತೆ, x -4 ಆಗುತ್ತೆ. ನಾವು ಇಲ್ಲಿ ನೇರವಾಗಿ ಇಲ್ಲೇ ಬರಿಬೋದು, x ಇಲ್ಲಿ ಪ್ಲಸ್ ಇದ್ದರೆ ಇದು ಮೈನಸ್ ಆಗುತ್ತೆ, ಮತ್ತು ಇಲ್ಲೂ x ಪ್ಲಸ್ ಇದೆ, ಅದಕ್ಕೆ -4 ಆಗುತ್ತೆ. ನೇರವಾಗಿ ಬರಿಬೋದು. ಆದರೆ ಅಲ್ಲಿ 2 ಅಂಕ ಪ್ರಶ್ನೆ ಅಥವಾ 3 ಅಂಕ ಇದ್ದಾಗ ನಾವು ಈ ರೀತಿ ಮಾಡಲೇಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 0, 4, 8 ಮತ್ತು 12 ಈ ಸಮಾಂತರ ಶ್ರೇಣಿಯ 100ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದನ್ನು ನೋಡಿ, 100ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಅಂದರೆ ಏನು ಕಂಡುಹಿಡಿಬೇಕು. ಇಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ, ನೀವು ಆಮೇಲೆ ಮಾಡ್ತಾ ಹೋಗಿ. ಅದು ಮೊದಲನೇ ಪದ ಏನಾಗುತ್ತೆ, 0 ಆಗಿರುತ್ತೆ, ಕರೆಕ್ಟಾ. ಎರಡನೇ ಪದ ಅಂದರೆ ಈಗ ಮೊದಲನೇ ಪದ 0 ಆಗೋದು, ಎ ವ್ಯಾಲ್ಯೂ 0 ಆದಾಗ ಡಿ ವ್ಯಾಲ್ಯೂ ನೋಡೋಣ. 0 4 - 0 ಅಂದರೆ 4 ಬರುತ್ತೆ. ಅದು ಅಂದರೆ ಡಿ ವ್ಯಾಲ್ಯೂ ಏನಾಯಿತು, ಸಾಮಾನ್ಯ ವ್ಯತ್ಯಾಸ ಅಂತ ಇರ್ತೀವಿ, ಸಾಮಾನ್ಯ ವ್ಯತ್ಯಾಸ 4 ಆಯಿತು. ಎನ್ನನೇ ಪದ ಕೊಟ್ಟಿದ್ದಾರೆ, 100 ಇದೆ, 100 ಕರೆಕ್ಟಾ. ಹಾಗಾದರೆ ಫಾರ್ಮುಲಾ ಏನು, an = a + n - 1 × d. ಈ ಫಾರ್ಮುಲಾ ಹಾಕ್ಕೊಂಡ್ರೆ ನೀವು ಅದನ್ನು ಕಂಡುಹಿಡಿಬೋದು ಈಸಿಯಾಗಿ. ಹೌದಾ. ಓಕೆ, ಅದನ್ನು ನೀವು ಕಂಡುಹಿಡೀರಿ, ನಿಮಗೆ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತುಂಬ ಈಸಿ. ಇದರ ಆಲ್ಮೋಸ್ಟ್ ಆಲ್ ಎಲ್ಲ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರಲ್ಲ ಪ್ರಾಬ್ಲಮ್ಮೆ. ಇದು ಎಲ್ಲರೂ ಮಾಡ್ತೀರಾ, ಅದ್ರ ವ್ಯಾಲ್ಯೂಸನ್ನು ಹಾಕಿ ಅಡಿಷನ್ ಮಾಡಿದ್ರೆ ಬಂದುಬಿಡುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ AB, AC, AD, AE ಮತ್ತು EFಗಳು ಚಿತ್ರದಲ್ಲಿ ತೋರಿಸಿರುವಂತೆ ಸ್ಪರ್ಶಗಳಾಗಿವೆ. AC 6 ಸೆಂಟಿಮೀಟರ್ ಇದೆ ನೋಡಿ, 6 ಸೆಂಟಿಮೀಟರ್. AC ಅಂದರೆ ಇಲ್ಲಿದೆ, ಇದು 6 ಸೆಂಟಿಮೀಟರ್ ಇರ್ತಕ್ಕಂಥದ್ದು AC. ಮತ್ತು EF 7 ಸೆಂಟಿಮೀಟರ್ ಇದೆ. EF ಇಲ್ಲಿದೆ, EF ಇದು. ಹೌದಾ,
7 ಸೆಂಟಿಮೀಟರ್ ಇದೆ. ಹಾಗಾದರೆ ಎ ಬಿ ಕಂಡುಹಿಡಿಯಿರಿ ಅಂತ ಹೇಳಿದರೆ ಎ ಬಿ ಎಲ್ಲಿದೆ? ಎ ಬಿ ಇಲ್ಲಿದೆ. ಎ ಬಿ ಇದು ಎಷ್ಟಿರ್ತದೆ? ಇದು 6 ಸೆಂಟಿಮೀಟರ್ ಇರುತ್ತೆ. ಯಾಕೆ? ಎ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳು ಸಮವಾಗಿರ್ತವೆ, ಅದು ಅದಕ್ಕೆ 6 ಸೆಂಟಿಮೀಟರ್ ಬರುತ್ತದೆ. ಮತ್ತು ಇಲ್ಲಿ ನೋಡಿ ಎ ಇ ಕೇಳಿದ್ದಾನೆ. ಎಲ್ಲಿದೆ ಎ ಇ ಇಲ್ಲಿದೆ, ಹೌದಾ? ಎ ಇ ಇದು ಅಂದರೆ ಇಲ್ಲಿಂದ ಇಲ್ಲಿಗೆ ಎ ಇ ಆಗುತ್ತೆ. ಈ ಎ ಇ ಇಲ್ಲಿ ನೋಡ್ತಾ ಹೋಗಿ, ನಾನು ಮತ್ತೊಂದು ಇದನ್ನು ನೋಡ್ತಾ ಹೋಗೋಣ. ಈ ವೃತ್ತಕ್ಕೆ ಇಲ್ಲಿ ಹಾಕಿದ್ದೀನಲ್ಲ, ಈ ವೃತ್ತಕ್ಕೆ ಎ ಬಿ ಈಕ್ವಲ್ಸ್ ಎ ಪಿ ಅಂತ ಬರೀಬೋದು. ಎ ಬಿ ಈಕ್ವಲ್ಸ್ ಎ ಪಿ ಅಂತ ಬರೀಬೋದು. ಎ ಬಿ ಈಕ್ವಲ್ಸ್ ಎ ಪಿ. ಅವಾಗ ಇದು ಎಷ್ಟಿದೆ? ಯಾವುದು? ಎ ಬಿ ಈಕ್ವಲ್ಸ್ ಎ ಪಿ ಇರೋದ್ರಿಂದ ಇದು 6 ಸೆಂಟಿಮೀಟ್ರ್ ಆಗುತ್ತೆ. ಆಮೇಲೆ ಇ ಎಫ್ ಈಕ್ವಲ್ಸ್ ಇ ಪಿ. ಯಾಕೆ? ಅದು ಸಹ ಸ್ಪರ್ಶಕಗಳು, ಅವು ಸ್ಪರ್ಶಕಗಳಿರೋದ್ರಿಂದ ಇದು ಸಹ 7 ಸೆಂಟಿಮೀಟ್ರ್ ಆಗುತ್ತೆ. 7 ಸೆಂಟಿಮೀಟ್ರು. ಹಾಗಾದರೆ ಎ ಇ ಎಷ್ಟಾಗುತ್ತೆ? ಎ ಇ ಈಸ್ ಈಕ್ವಲ್ ಟು ಅವೆರಡನ್ನ ಹ್ಯಾಡ್ ಮಾಡ್ತಾ ಹೋಗೋಣ, ಅಂದರೆ 13 ಸೆಂಟಿಮೀಟ್ರ್ ಆಗುತ್ತೆ. ನೋಡಿ, ತುಂಬ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ಸೇ, ಆದರೆ ನೀವು ಬಿಡಿಸ್ತಕ್ಕಂಥ ವಿಧಾನ ಇದೆಲ್ಲ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇದು ತುಂಬ ಈಸಿ ಕೊಟ್ಟಿದ್ದಾರೆ. ಸಮೀಕರಣ ಬಿಡಿಸಿ. ಇದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮೀಕರಣ ವರ್ಧಿಸುವ ವಿಧಾನದಿಂದ ಆದರೂ ಮಾಡ್ಬೋದು, ಬೇರೆ ಯಾವುದಾದ್ರೂ ವಿಧಾನದಲ್ಲಾದರೂ ಮಾಡ್ಬೋದು. ಅವ್ರು ಏನು ಬಿಡಿಸಿ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ 3x + 2y = 13 ಆಗುತ್ತೆ. ಮತ್ತು 3x - 2y = 5 ಆಗುತ್ತೆ. ಇದನ್ನು ಏನು ಮಾಡೋಣ? ಕೂಡ್ತಾ ಹೋಗೋಣ. ಆ್ಯಡ್ ಅಂತ ಕರಿತೀನಿ, ಅಥವಾ ಕೂಡೋದು ಅಂತ. ಕೂಡಿದರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 6x = ಆಗುತ್ತೆ. 6x = 18. x = 18/6 ಆಗುತ್ತೆ. 6 × 6 ಅಂದರೆ 6 3 ಅಂದರೆ x = ಎಷ್ಟಾಯಿತು? x = 3 ಆಗುತ್ತೆ. ಈ 3x = 3 ಅಂತಕ್ಕಂಥದ್ದು ಒಂದು ಸಮೀಕರಣದಲ್ಲಿ ಹಾಕಿದರೆ y ಬೆಲೆ ಬರುತ್ತೆ, ಹೌದಲ್ವಾ? ಓಕೆ, ನೋಡಿ, ಇನ್ನೂ ಇಂಪಾರ್ಟೆಂಟನ್ನು ನಾನು ಹೇಳ್ತಾ ಹೋಗ್ತೀನಿ. ನೀವು ತುಂಬ ಇವನ್ನ ಪ್ರಾಕ್ಟೀಸ್ ಮಾಡಿ 100% ಒಳ್ಳೆ ಮಾರ್ಕ್ಸನ್ನು ತೊಗೊತೀರಾ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇರ್ತದೆ. ಸೆಕೆಂಡ್ 13/12 ಇದು ತ್ರಿಕೋನಮಿತಿ ಉಳಿದೆಲ್ಲ ಅನುಪಾತಗಳನ್ನು ಕಂಡುಹಿಡಿಯಿರಿ. ತುಂಬ ಈಸಿ ಇರ್ತಕ್ಕಂಥದ್ದು. ಅಥವಾ ಇದು ನೋಡಿ, ಈ ಅಥವಾ ಅಂತ ಕೊಟ್ಟು ಇನ್ನೊಂದು ಕೊಟ್ಟಿದ್ದಾರೆ. ಇದನ್ನು ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಇದನ್ನು ಕೊಸೆಕೆಂಟ್ ಇರೋದನ್ನು 1/sin ಅಂತ ಬರೀರಿ. 1/sin θ ಮೈನಸ್ ಈ ಕಾಟ್ ಇರೋದನ್ನು cos θ/sin θ ಅಂತ ತೊಗೊಳ್ರಿ. ಹೋಲ್ ಸ್ಕ್ವೇರ್ ತೊಗೊಂಡ್ರೆ ಬೇಗ, ಅತ್ಯಂತ ಬೇಗವಾಗಿ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ಬೋದು. ಅದೇ ಇದನ್ನಾದರೂ ಮಾಡ್ಬೋದು. ತುಂಬ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆನಾ? ಇದು ಅಷ್ಟೇ ನೋಡಿ, ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಮೇ, ಅದು ತುಂಬ ಈಸಿ ಇರ್ತಕ್ಕಂಥದ್ದು. ಅಥವಾ ಇನ್ನೊಂದು ಕೊಟ್ಟಿದ್ದಾರೆ, ಯಾವುದಾದ್ರೂ ಎರಡರಲ್ಲಿ ಒಂದು ಮಾಡ್ಬೋದು. ಮತ್ತು ಮೊತ್ತವನ್ನು 50 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನೋಡಿ, AN ಮತ್ತು SN ಕಂಪಲ್ಸರಿ. SN ಆದರೂ ಕೇಳ್ಬೋದು, AN ಆದರೂ ಕೇಳ್ಬೋದು, ಹೌದಾ? AN ಆದರೂ ಕೇಳ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಇರ್ತದೆ. ಈ ಕ್ವಶನ್ ಪೇಪರಲ್ಲಿ 2 ಕೊಟ್ಟಿದ್ದಾರೆ, ಈ ಸಾಧ್ಯತೆ ಕಡಿಮೆ. ಆದರೆ ಯಾವುದಾದ್ರೂ ಒಂದು ಕಂಪಲ್ಸರಿ ಇರುತ್ತೆ. ನೋಡಿ, ಸರಳ ರೇಖಾಗತವಾಗಿವೆ ಎಂದು ತೋರಿಸಿ. ಭಾಳ ಇಂಪಾರ್ಟೆಂಟ್ ಇದು. 3 ಅಂಕದ್ದು ಪ್ರಶ್ನೆ ಕಂಪಲ್ಸರಿ ಬರ್ತಕ್ಕಂಥ ಕ್ವಶನ್ ಇವೆಲ್ಲ. ಮತ್ತು ಸರಾಸರಿ ನಿಮಗೆ ಆಲ್ರೆಡಿ ಹೇಳಿದ್ದೀವಿ. ಸರಾಸರಿ ಅಥವಾ ನೋಡಿ, ಅಥವಾ ಅಂತ ಕ್ವಶನ್ ಇದ್ದೇ ಇರುತ್ತೆ. ಅಥವಾ ಬಹುಲಕವನ್ನು ಕಂಡುಹಿಡಿಯಿರಿ. ಸರಾಸರಿಗಿಂತ ಬಹುಲಕ ಕಂಡುಹಿಡಿತಕ್ಕಂಥದ್ದು ತುಂಬ ಈಸಿನೇ. ಯಾಕೆ? ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾ ಹೋಗ್ತೀವಿ. ಆವೃತ್ತಿ ಯಾವುದು ಒಂದಿದೆ ಅದನ್ನು ನಾವು ಮಾಡೆಲ್ ಕ್ಲಾಸ್ ಅಂತ ತೊಗೊಂಡು F1 F2 ಅಂತ ಬರ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಹೌದಾ? ನೆಕ್ಸ್ಟು ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸಂಭವನೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ನು, ಅದು ಈಸಿಯಾಗಿರ್ತಕ್ಕಂಥದ್ದೇ. ಅದನ್ನು ನೋಡ್ಕೊಳ್ಳಿ. ಮತ್ತು ಇದು ಅಷ್ಟೇ ನೋಡಿರಿ, ಇಲ್ಲಿ ಅಭಿಮುಖ ಬಾಹುಗಳನ್ನು ಕೊಟ್ಟಿರ್ತಾರೆ, ಅದು ತೊಗೊಂಡು ಸಾಧಿಸ್ಬೋದು. ಅದು ತುಂಬ ಈಸಿ ಇದೆ. ಅಥವಾ ಇನ್ನೊಂದು ಕ್ವಶನ್, ಅದೇ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವಶನ್ಗೆ ಮತ್ತೊಂದು ಕೊಟ್ಟಿದ್ದಾರೆ. ಇದು ಸ್ವಲ್ಪ ಅಪ್ಲೈಡ್ ಆಗಿರ್ತಕ್ಕಂಥದ್ದು, ಆದರೆ ನಿಮಗೆ ಈಸಿ ಅನ್ನಿಸಿ ಇಲ್ಲಿ ಡಯಾಗ್ರಾಮ್ ನೋಡ್ಕೊಂಡು ಮಾಡ್ಬೋದು. ಮತ್ತು ಪ್ರಮೇಯ ನೋಡಿ, ವೃತ್ತದಲ್ಲಿರ್ತಕ್ಕಂಥ ಪ್ರಮೇಯ ಎರಡರಲ್ಲಿ ಒಂದು ಕಂಪಲ್ಸರಿ ಇರ್ತದೆ. ಯಾವುದಾದ್ರೂ ಕೇಳ್ಬೋದು. ಎರಡನ್ನೂ ನೀವು ಪ್ರಿಪೇರ್ ಆಗಲೇಬೇಕು. ಮತ್ತು ಇಲ್ಲಿ ನೋಡಿ, ವೃತ್ತಕ್ಕೆ ಬಂದಿರತಕ್ಕಂಥದ್ದು ಇದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಇಲ್ಲಿ ಸೆಮಿ ಸರ್ಕಲ್ ಹಾಕ್ಕೊಂಡು ಇದನ್ನು ಕಂಡುಹಿಡಿಬೋದು ಏರಿಯಾ. ಆಮೇಲೆ ಇದರಲ್ಲಿರ್ತಕ್ಕಂಥದ್ದು ಟೋಟಲ್ ಅರ್ಧ ವೃತ್ತ ತೊಗೊಂಡು ಇದನ್ನು ನೀವು ಮೈನಸ್ ಮಾಡ್ಬೋದು. ಆವಾಗ ಇದು ಬಣ್ಣ ಹಾಕಿರ್ತಕ್ಕಂಥ ಭಾಗವನ್ನು ಮಾತ್ರ ಗೊತ್ತಾಗುತ್ತೆ ನಿಮಗೆ. ಮತ್ತು ನಕ್ಷೆ ವಿಧಾನದಲ್ಲಿ ಬಿಡಿಸಿ ಅಂತಕ್ಕಂಥದ್ದು ಒಂದು ತ್ರಿಭುಜದಲ್ಲಿರ್ತಕ್ಕಂಥ 2 ಪ್ರಮೇಯದಲ್ಲಿ ಕಂಪಲ್ಸರಿ ಕಲೀಲೇಬೇಕು. ಎರಡರಲ್ಲಿ ಒಂದು ಇದ್ದೇ ಇರುತ್ತೆ. 4 ಮಾರ್ಕ್ಸಿಗೆ ಇರುತ್ತೆ. ಆಲ್ಮೋಸ್ಟ್ 4 ಮಾರ್ಕ್ಸಿಗೆ ಕೊಡ್ತಾರೆ. ಆಮೇಲೆ ಇದು ನೋಡಿ, ಕಂಪಲ್ಸರಿ ಡಿಗ್ರಿಯಲ್ಲಿ ಕೊಟ್ಟಿರ್ತಾರೆ. ಯಾವುದಿದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಗೊತ್ತಿರಬೇಕು. ಈ ಅನ್ವಯಗಳನ್ನು ಅಂದರೆ ತ್ರಿಕೋನಮಿತಿಯ ಅನ್ವಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಒಂದಿರುತ್ತೆ. ಆಮೇಲೆ ಸಮಾಂತರ ಶ್ರೇಣಿಗೆ ಒಂದು ಕ್ವಶನ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ 5 ಅಂಕದ ಪ್ರಶ್ನೆ ತುಂಬ ಇಂಪಾರ್ಟೆಂಟು.
ಇದು ಕಂಪಲ್ಸರಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲೇ ಕೇಳ್ತಕ್ಕಂಥದ್ದು. ಘನಫಲ ಕಂಡಿಡಿರಿ, ವಿಸ್ತೀರ್ಣ ಕಂಡಿಡಿರಿ ಅಂತಕ್ಕಂಥದ್ದನ್ನು ಇವನ್ನ ನೋಡ್ಕೊಳ್ಳಿ, ನಿಮಗೆ ತುಂಬ ಈಸಿ ಆಗುತ್ತೆ. ನಾನು ಮುಂದಿನ ಕ್ಲಾಸಲ್ಲಿ ಬರೀ 2 ಮತ್ತು 3 ಅಂಕದ ಪ್ರಶ್ನೆಗಳನ್ನು ಮಾತ್ರನೇ ಡಿಸ್ಕಷನ್ ಮಾಡ್ತೀನಿ. ಅವಾಗ ತುಂಬ ನೀಟಾಗಿ ಅವನ್ನ ಸರಾಸರಿ ಕಂಡುಹಿಡಿಯೋದು, ಬಹುಲಕ ಕಂಡುಹಿಡಿಯತಕ್ಕಂಥದ್ದಾಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಎಲ್ಲವೂ ಸಹ ಅಲ್ಲಿ ಸಾಲ್ವ್ ಮಾಡೋಣ ಅಂತ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.